Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಾವು LBA ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಪಾಠದ ಪ್ರಶ್ನೆ ಉತ್ತರಗಳನ್ನು ಉತ್ತರಿಸುತ್ತಿದ್ದೇನೆ. ಪ್ರಶ್ನೆ 53. ಮೀನಿನ ಸಾಕಾಣಿಕೆಯ 2 ವಿಧಗಳನ್ನು ತಿಳಿಸಿ. ಇದು ಸುಲಭವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ, ದೃಶ್ಯವನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಅಲ್ವಾ? ಯಾವ ವಿಧ ಇದು? ನೋಡ್ಬೋದು, ಇಲ್ಲಿ ಸಮುದ್ರದಲ್ಲಿ ಒಂದು ಮೀನುಗಾರಿಕೆ ಮಾಡ್ತಿದ್ದಾರೆ. ಇನ್ನೊಂದು ನದಿಗಳಲ್ಲಿ ಈ ತರ ಏನ್ ಮಾಡ್ತಾ ಇದ್ದಾರೆ, ನದಿ ನೀರನ್ನ ಸಂಗ್ರಹಿಸಿಟ್ಟುಕೊಂಡು ಮೀನನ್ನ ಉತ್ಪಾದನೆ ಮಾಡ್ತಿದ್ದಾರೆ ಅಲ್ವಾ? ಸೊ ನೋಡ್ಬೋದು. ಸೊ ಇದೆರಡು ವಿಧಗಳು ಮೀನು ಸಾಕಾಣಿಕೆ ಅಂದ್ರೆ, ಒಂದು ನೈಸರ್ಗಿಕ ಸಂಪನ್ಮೂಲಗಳಿಂದ ಅಂದ್ರೆ ಕೆರೆ ಆಗಿರ್ಬೋದು, ಸರೋವರವಾಗಿರ್ಬೋದು, ಅಥವಾ ಈ ಆ ಸಮುದ್ರವಾಗಿರಬಹುದು. ಓಕೆ, ಸೊ ಇವುಗಳಿಂದ ಏನ್ ಮಾಡ್ತಾರೆ, ಮೀನುವನ್ನ ಪಡೆಯುತ್ತಾರೆ. ಇದನ್ನ ನೈಸರ್ಗಿಕ ಮೀನುಗಾರಿಕೆ ಅನ್ನುತ್ತಾರೆ. ಅಂದ್ರೆ ನಾವು ಹೋಗಿ ಅಲ್ಲಿ ಉತ್ಪಾದನೆ ಮಾಡೋದು ಏನು ಇರಲ್ಲ. ಸೀದಾ ಬೋಟ್ಗಳಲ್ಲಿ, ದೋಣಿಗಳಲ್ಲಿ ಹೋಗೋದು, ಸಮುದ್ರದಲ್ಲಿ ಗಾಳಗಳನ್ನ ಹಾಕಿ ಅಲ್ಲಿಂದ ಮೀನುಗಳನ್ನ ಏನ್ ಮಾಡ್ತಾರೆ, ಹಿಡ್ಕೊಂಡ್ ಬರ್ತಾರೆ. ಸೊ ಇದು ನೈಸರ್ಗಿಕ ಸಂಪನ್ಮೂಲಗಳಿಂದ ಅಂತ ಕರೆಯಲಾಗುತ್ತೆ. ಎರಡನೇದಾಗಿ ಮೀನು ಸಾಕಾಣಿಕೆ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ, ಮೀನನ್ನ ನಾವು ಬೆಳೆಸ್ತೀವಿ, ಉತ್ಪಾದಿಸುತ್ತೀವಿ. ಹೇಗಂದ್ರೆ, ಅಥವಾ ಕೃಷಿ ಮೀನುಗಾರಿಕೆ ಅಂತಾನು ಕರಿತೀವಿ. ಇದು ಹೇಗೆ ಅಂದ್ರೆ, ಈ ನದಿ ನೀರು ಅಥವಾ ಯಾವ್ದಾದ್ರು ಒಂದು ಸಣ್ಣ ಕೆರೆಯ ನೀರನ್ನ ಏನ್ ಮಾಡ್ಬೇಕು, ಈ ತರ ಕಟ್ ಹಾಕೊಳ್ತಾರೆ. ನೋಡ್ಬೋದು ನೀವು ದೃಶ್ಯದಲ್ಲಿ. ಈ ತರ ಕಟ್ ಹಾಕ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ, ಈ ಮೀನುಗಳನ್ನ ಬೆಳೆಸ್ತಾರೆ. ಸೊ ಇದು 2 ವಿಧಾನಗಳು, ಮೀನನ್ನು ಸಾಕಣೆ ಮಾಡುವ ವಿಧಾನಗಳು. ಥ್ಯಾಂಕ್ ಯು. ನೋಡಿ, ಡಿಫರೆನ್ಸ್